ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾಸ್ ಸಿಲಿಂಡರ್ ನ ಪರದಾಟ ಬೀದರ್ನಲ್ಲೂ ಕೂಡ ಮುಂದುವರಿತಾ ಇದೆ. ಏಜೆನ್ಸಿಗಳ ಮುಂದೆ ಗ್ಯಾಸ್ಗಾಗಿ ಮುಗಿ ಬೀಳ್ತಾ ಇದ್ದಾರೆ ಜನ. ಪರೀಕ್ಷೆ ಬರೆಯೋಕೆ ಹೋಗದೆ ಗ್ಯಾಸ್ಗಾಗಿ ಸ್ಟೂಡೆಂಟ್ ಒಬ್ಬ ಕಾಯ್ತಾ ಇರುವ ಘಟನೆ ಕೂಡ ಕಾಣಿಸ್ತು. ಅಲ್ಲಿ ಸುಡು ಬಿಸಿಲನ್ನು ಲೆಕ್ಕಿಸದೆ ಸಿಲಿಂಡರ್ ಸಿಕ್ಕರೆ ಸಾಕಪ್ಪ ಅಂತ ಪಾಪ ವಿದ್ಯಾರ್ಥಿಯೊಬ್ಬ ಕ್ಯೂ ನಿಂತ್ಕೊಂಡಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದಲೇ ವಿದ್ಯಾರ್ಥಿ ವಿವೇಕಾನಂದ ಅಂತ ಎಕ್ಸಾಮ್ ಇದೆಯಂತೆ, ಸಿಲಿಂಡರ್ಗಾಗಿ ಕಾಯ್ಕೊಂಡು ನಿಂತಿರೋದು. ಬೀದರ್ ಜಿಲ್ಲಾ ಕ್ರೀಡಾಂಗಣ ಬಳಿಯ HP ಗ್ಯಾಸ್ ಏಜೆನ್ಸಿ ಫುಲ್ ರಶ್ ಆಗಿದೆ. ಬೆಳಗ್ಗೆ 11:30ಕ್ಕೆ ವಿದ್ಯಾರ್ಥಿ ವಿವೇಕಾನಂದಗೆ ಮ್ಯಾಥ್ಸ್ ಎಕ್ಸಾಮ್ ಇದೆ. ಪಾಪ ತಿಂಡಿ ಕೂಡ ತಿಂದಿಲ್ಲ. ಸಿಲಿಂಡರ್ ಇದ್ರಲ್ವಾ ಅಡುಗೆ ಮಾಡಕ್ಕೆ ಮನೆಯಲ್ಲಿ ಗ್ಯಾಸ್ ಸಿಗುತ್ತೆ ಅಂತ ಸರತಿ ಸಾಲಿನಲ್ಲಿ ಕಾದಿದ್ದಾರೆ. ಮನೇಲಿ ಅಡುಗೆ ಮಾಡಿ ಊಟ ಮಾಡ್ತೀವಿ ಅಂತ ಪಾಪ ಹೇಳಿದಾನಾತ. ಎಕ್ಸಾಮಿಗೆ ಹೋದ್ನೋ ಇಲ್ವೋ ಗೊತ್ತಿಲ್ಲ. ಮನೆಯವರು ಅದು ಯಾರಾದರೂ ಸಪೋರ್ಟ್ ಮಾಡಬೇಕಿಂತ ವಿಷಯದಲ್ಲಿ. ಮಗುನ ಸ್ಕೂಲಿಗೆ ಕಳಿಸಿ ನೀವು ಯಾರಾದರೂ ಬಂದಿದ್ರು ಸಮಸ್ಯೆ ಆಗ್ತಾ ಇರಲಿಲ್ಲ. ಆತನ ಮನೇಲಿ ಇನ್ಯಾವ ರೀತಿಯ ಪ್ರಾಬ್ಲಮ್ ಇತ್ತು ಪಾಪ. ಆತನ ಹೆಸರು ವಿವೇಕ್ ಅಂತ. ಆ್ಯಂಡ್ ಜನ ಕೂಡ ಸಪೋರ್ಟ್ ಮಾಡಬೇಕು. ಹಿಂಗಿದ್ದಾಗ ಕ್ಯೂನಲ್ಲಿ ಫಸ್ಟ್ ಅವ್ರುಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ತಗೊಂಡು ಹೋಗಪ್ಪ ಎಕ್ಸಾಮ್ ಇದೆ ಅಂತೀಯ, ಹೋಗಿ ಓದಿರ್ತೀಯ ಬರ್ಕೋ ಹೋಗು ಅಂತ. ಅಯ್ಯೋ ರಾಣಿ ಹುಡುಗ ನೋಡಿ, ಅಲ್ಲಿ ಖಾಲಿ ಸಿಲಿಂಡ್ರ್ ಇಟ್ಕೊಂಡು ಬಂದಿದ್ದಾನೆ. ಸುಮಾರು 8 ದಿವಸದಿಂದ ಗ್ಯಾಸ್ ತಗೊಳಕ್ ಬರ್ತಿದ್ದೀನಿ. ಇವತ್ತು ನಂಗೆ ಗ್ಯಾಸ್ ಸಿಕ್ಕಿದೆ, ನಾನು ತಗೊಂಡಿದ್ದೀನಿ. ಇವತ್ತು ಎಕ್ಸಾಮ್ ಅದ, ಊಟ ಇಲ್ಲ, ಅದಕ್ಕೆ ನಾನು ಬಂದಿದ್ದೀನಿ ಅಪ್ಪನ ಜೊತೆ. ನೋಡೋಣ ಏನಿದೆ ನಾನು ಬಂದಿದ್ದೆ, ನೋಡ್ತೀನಿ. ಇವತ್ತು ಸಿಕ್ತು. ಎಕ್ಸಾಮ್ 11:15 ಅದ ರೀ. ಸ್ಕೂಲಿಗೆ 11ಕ್ಕೆ ಹೋಗ್ಬೇಕು. ಈಗ ಎಕ್ಸಾಮ್ ಬರೀಬೇಕಿದ್ದವ್ರೆ ಎನರ್ಜಿ ಬೇಕಿಲ್ಲ, ಹೊಟ್ಟಿಗೆ ಎನರ್ಜಿ ಬೇಕಿಲ್ಲ. ಈಗ ಅಲ್ಲಿ ಎಲ್ಲ ರೆಡಿ ಅದ, ಮನೆಗೆ ಹೋಗ. ಈಗ ಗ್ಯಾಸ್ ಹಚ್ಚೋದು ಆಯ್ತು, ಈಗ ರೆಡಿನೇ ಆಯ್ತು. ರೆಡಿ ಆಗೋಷ್ಟೊತ್ತಿಗೆ ರೆಡಿ ಐತಿಗೆ ಊಟ ಮಾಡಿ ಸ್ಕೂಲಿಗೆ ಹೋಗ್ತೀನಿ.